ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಸೈನ್ಸ್ನಲ್ಲಿ ಬರ್ತಕ್ಕಂಥ ಜೀವಶಾಸ್ತ್ರದೊಳಗೆ ಅಂದ್ರೆ ಬಯೋಲಜಿಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ 1 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲಾನು ಇವತ್ತು ನೋಡ್ರಿ. ಇವತ್ತು ಮತ್ತೆ ಎಲ್ಲರೂ ಅದನ್ನೇ ಕ್ವಶನ್ ಕೇಳಬೇಡ್ರಿ ಮೇಡಮ್, ಇದು 100% ಕ್ವಶನ್ ಬರ್ತಕ್ಕಂಥ ಇಂಪಾರ್ಟೆಂಟ್ 1 ಮಾರ್ಕ್ಸಿನ ಕ್ವಶನ್ಸ್ ಎಲ್ಲನೂ ನಾನು ಮಾಡಿಸ್ಲಿಕ್ಕತ್ತೇನೆ ರೀ. ಆದರೆ ಇದಕ್ಕಿಂತ ಹೊರತಾಗಿನೂ ಸೈನ್ಸ್ ಒಳಗೆ ಕೇಳ್ಬೋದು ರೀ. ಯಾಕಂದ್ರೆ ಸೈನ್ಸ್ ಒಳಗೆ ಇಂಥದ್ದೇ ಪರ್ಟಿಕ್ಯುಲರ್ ಕ್ವಶನ್ಸ್ ಕೇಳ್ತಾರ ಅಂತ ಹೇಳಿಕ್ಕಾಗಂಗಿಲ್ಲ. ಅದಕ್ಕೆ ಸೈನ್ಸ್ ಒಳಗೆ ಎಷ್ಟು ಡೀಪ್ ಆಗೋತಿರಲ್ಲ ಅಷ್ಟು ಚಲೋ ರೀ. ಈಗ ನಿಮ್ಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ ಹಿಂದಿನ ವರ್ಷದೊಳಗೆ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಗೆ ಮಾಡಿಸ್ಲಿಕ್ಕತ್ತೇನೆ ರೀ. ಯಾವಾಗೂ ಎಕ್ಸಾಮ್ ಸಮೀಪ ಬಂದಾಗ ನಾವು ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡ್ಬಾರ್ದು, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರೀವಿಯಸ್ ಇಯರ್ ಅಂದರೆ ಹಿಂದಿನ ವರ್ಷದೊಳಗೆ ಯಾವ್ಯಾವ ರೀತಿ ಕ್ವಶನ್ ಕೇಳ್ಯಾರ, ಏನೇನು 1 ಮಾರ್ಕ್ಸಿನ ಕ್ವಶನ್ ಅದೆಲ್ಲ ಎಲ್ಲನೂ ಕಲೆಕ್ಟ್ ಮಾಡಿ ನಿಮ್ಗೆ ಒಂದೇ ಕಡೆ ಮಾಡಿಕೊಟ್ಟು ನಿಮ್ಗೆ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ಕೊಟ್ಟೀನಿ ರೀ. ಅದಕ್ಕೆ ನನ್ನ ಚಾನಲ್ ನಿಮ್ಗೇನಾದರೂ ಲೈಕ್ ಆದರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿರಿ. ನೋಡಿರಿ, ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೊದಲೇ ಇಂಪಾರ್ಟೆಂಟ್ ಕ್ವಶನ್, ಜಲ ಪರಿಸರ ವ್ಯವಸ್ಥೆಯಲ್ಲಿರುವ ಉತ್ಪಾದಕರು ಯಾರು ಅಂದರೆ ಶೈವಲಗಳು. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗುವ ಜೈವಿಕ ಕ್ರಿಯೆ ಯಾವುದು ಅನ್ನೋದನ್ನು ಹೇಳಬೇಕು. ಯಾವುದೇ ಜೈವಿಕ ಕ್ರಿಯೆ ಅಂದರೆ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ. ಅಂಗಾಂಶಗಳು ಏನಾಗ್ಯಾವಿಲ್ಲಿ ಪುನರುತ್ಪಾದನೆ ಆಗ್ಯಾವ ನೋಡ್ರಿ. ಪುನರುತ್ಪಾದನೆ ಆಗ್ಯಾವಿಲ್ರಿ, ಇಲ್ಲಿ ತುಂಡರಿಕೆ ಆಗೈತಾ ಇಲ್ಲ. ಬಹುವಿದಳನ ವಿಧಾನದಿಂದ ಮರಿಜೀವಿಗಳ ಉತ್ಪಾದನೆ ಆಗೈತಾ ಇಲ್ಲ. ಕಾಯ್ಜ ರೀತಿಯಿಂದ ಅಲೈಂಗಿಕ ಸಂತಾನೋತ್ಪತ್ತಿ ಆಗೈತೆ ಇಲ್ಲ. ಇಲ್ಲಿ ಏನಾಗೈತಿ, ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಏನಾಯ್ತು ಪುನರುತ್ಪಾದನೆ. ಅಂಗಾಂಶಗಳು ಏನಾಗೈತಿ ಇಲ್ಲಿ ಪುನರುತ್ಪಾದನೆ ಆಗೈತೆ ನೋಡ್ರಿ. ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗೈತೆ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಜೈವಿಕ ಸಂವರ್ಧನೆ ಎಂದರೇನು? ಜೈವಿಕ ಸಂವರ್ಧನೆ ಎಂದರೆ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ವಿವಿಧ ಆಹಾರ ಸರಪಣಿಗಳ ಪೋಷಣಾ ಸ್ತರಗಳಲ್ಲಿ ಕಂಡುಬರುವ ಜೀವಿಗಳಲ್ಲಿ ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ಏನಂತಾರೆ ಜೈವಿಕ ಸಂವರ್ಧನೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಮರುಚಕ್ರೀಕರಣದ 2 ಮಹತ್ವವನ್ನು ತಿಳಿಸ್ಬೇಕು. ಹೌದಾ? ಏನಂದ್ರೆ ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳ ವಿಂಗಡಣೆಗೆ ಸಹಾಯಕವಾಗ್ತೈತಿ. ಮರುಚಕ್ರೀಕರಣ ಮಾಡಬಹುದಾದ ವಸ್ತುಗಳು ಇತರೆ ತ್ಯಾಜ್ಯ ವಸ್ತುಗಳಂತೆ ರಾಶಿ ಆಗುವುದಿಲ್ಲ. ಕಚ್ಚಾ ವಸ್ತುಗಳ ಬಳಕೆ ಕಡಿಮೆ ಮಾಡಬಹುದು. ಇತರೆ ನೈಸರ್ಗಿಕ ಆಕಾರಗಳಿಗೆ ಹಾನಿಕಾರಕ ತ್ಯಾಜ್ಯ ಸೇರುವುದನ್ನು ನಿಯಂತ್ರಿಸಬಹುದು. ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥವನ್ನು ನಾವೇನು ಮಾಡಬೇಕು ಬರಿಬೇಕು. ಇಲ್ಲೇನಾಕೈತಿ ಗ್ರಾಹಕ ಆಗಿ ನೋಡ್ರಿ, ಇದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ರೀ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಇದನ್ನು ನೆನ್ಪಿಟ್ಕೊಂಡು ಇದ್ದ ಪರ್ಟಿಕ್ಯುಲರ್ ಬರಿಬೇಕು ರೀ. ಗ್ರಾಹಕ, ಜ್ಞಾನವಾಹಿ ನರಕೋಶ ಉಲ್ಟಾ ಪಲ್ಟಾ ಇದ್ದಿದ್ದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡಿಸೋದಕ್ಕೆ ನಿಮ್ಗೆ ಕೊಡ್ತಾರೆ. ಮೊದಲು ಕಾರ್ಯನಿರ್ವಾಹಕ ಕೊಟ್ಟು ಆಮೇಲೆ ಮಿದುಳು ಬಳ್ಳಿ ಕೊಟ್ಟು, ಇಲ್ಲ ಮೊದಲು ಕಾರ್ಯನಿರ್ವಾಹಕ ಕೊಟ್ಟು ಕ್ರಿಯಾವಾಹಿ ಕೊಡ್ಬೋದು. ಯಾವಾಗೂ ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ ಬರೀಬೇಕು. ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ, ಏಕೆಂದರೆ ವಿರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸಲು. ನೆಕ್ಸ್ಟ್, ಸಸ್ಯಗಳಲ್ಲಿ ನೋಡ್ರಿ, ಆಬ್ಸಿಲಿಕ್ ಆಮ್ಲ ಎಂದರೇನು? ಆಬ್ಸಿಲಿಕ್ ಆಮ್ಲವು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ದ್ವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೀಬೇಕಂತ ಕೇಳ್ಯಾರ ನೋಡ್ರಿ. ಯಾವುವು ಅಂದ್ರೆ ಅಮೀಬಾ ಮತ್ತು ಲಿಶ್ಮೇನಿಯಾ. ನೆಕ್ಸ್ಟ್, ಜೀವಿಗಳ ನಡುವೆ ಜೀವವಿಕಾಸೀಯ ಸಂಬಂಧವನ್ನು ಪತ್ತೆ ಮಾಡಲು ಬಳಸುವ ಸಾಧನಗಳನ್ನು ತಿಳಿಸಿರಿ ಅಂದ್ರೆ ಉತ್ಖನನ. ನೆಕ್ಸ್ಟ್, ಕಾಲನಿರ್ಣಯ, ಪಳೆಯುಳಿಕೆಯ ಅಧ್ಯಯನ, DNA ಅನುಕ್ರಮಣಿಕೆಗಳನ್ನು ನಿರ್ಧರಿಸುವುದು. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ನೋಡಿರಿ. ಇದು 2 ಮಾರ್ಕ್ಸಿಂದ ಬಂದಾಗ ಹೇಳ್ಕೊಡ್ತೀನಿ ರೀ. ನೆಕ್ಸ್ಟ್, ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ. ಸಸ್ಯಗಳಲ್ಲಿ ಝೈಲಮ್ ಅಂದರೆ ನೀರಿನ ಸಾಗಾಣಿಕೆ ನೆನ್ಪಿಡ್ಬೇಕು. ಫ್ಲೋಯಮ್ ಅಂದರೆ ಆಹಾರದ ಸಾಗಾಣಿಕೆ. ಝೈಲಮ್ದ ಕಾರ್ಯ ನೀರಿನ ಸಾಗಾಣಿಕೆ, ಫ್ಲೋಯಮದ ಕಾರ್ಯ ಆಹಾರ ಸಾಗಾಣಿಕೆ ನೆನ್ಪಿಡ್ರಿ. ನೆಕ್ಸ್ಟ್, ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಅಂದರೆ ಮಣ್ಣಿನ ಆಳಕ್ಕೆ ಬೇರುಗಳ
ಬೆಳವಣಿಗೆ. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಸಸ್ಯಾಹಾರಿಗಳು. ಸಸ್ಯಗಳಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಯಾವುದು? ಅಂಡಾಶಯ. ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಯಾವುದು? ಅಬ್ಸಿಸಿಕ್ ಆಮ್ಲ. ನೆಕ್ಸ್ಟ್ ತಂದೆ ನೋಡ್ರಿ, ತಂದೆಯಿಂದ ಎಕ್ಸ್ ವರ್ಣತಂತುಗಳನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ರಚನೆ ಯಾವುದು? ಹೆಣ್ಣು. ನೋಡ್ರಿ, ಎಕ್ಸ್ ಆದ್ರೆ ಹೆಣ್ಣು, XY ಆತಂದ್ರೆ ಗಂಡು. ಹೌದಾ? ತಾಯಿಯಿಂದ ತಂದೆಯಿಂದ ಎಕ್ಸ್ ಬಂತಂದ್ರೆ ಇದು ಯಾವುದು? ಹೆಣ್ಣು ಮಗು. ತಾಯಿಯಿಂದ ಎಕ್ಸ್, ತಂದೆಯಿಂದ Y ಬಂತಂದ್ರೆ ಇಲ್ಲೇ ಹುಟ್ಟೋದು ಗಂಡು ಮಗು. ತಿಳಿತಲ್ಲ ಇದು? ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸುತ್ತಾರೆ. ಏಕೆ? ಕ್ಲೋರೋಫ್ಲೋರೋಕಾರ್ಬನ್ ಸೂರ್ಯನ ಅತಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಓಜೋನ್ ಪದರದ ತೀವ್ರ ಕುಸಿತಕ್ಕೆ ಕಾರಣವಾಗಿದೆ. ಇದು ನಮ್ಮದೇನು ಓಜೋನ್ ಪದರ ಐತಲ್ಲ, ಅದರ ಕುಸಿತಕ್ಕೆ ಕಾರಣನ CFC. ಅದಕ್ಕೆ ಅದು ಇರಲಾರ್ದಕ್ಕಂಥ ಅದರ ಉಪಯೋಗ ಇಲ್ಲದಿನ ರೆಫ್ರಿಜರೇಟರ್ನ ಈಗ ತಯಾರಿಸ್ಲಿಕ್ಕತ್ತಾರ್ರಿ. ಆಹಾರ ಸರಪಣಿಯಲ್ಲಿ ಬರ್ತಕ್ಕಂಥ ನೋಡ್ರಿ, ಎಷ್ಟು ಮತ್ತೆ ರಿಪೀಟ್ ಆಗ್ತಿಲ್ಲ ಇದು. ಆಹಾರ ಸರಪಣಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಭಕ್ಷಕರು ಯಾರು? ಸಸ್ಯಾಹಾರಿಗಳು. ಸಸ್ಯಗಳಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂಡಾಶಯ. ಇದು ರಿಪೀಟೆಡ್ ಕ್ವಶನ್ ನೋಡ್ರಿ, ಅದಕ್ಕೆ ನಾವು ಪ್ರೀವಿಯಸ್ ಇಂಪಾರ್ಟೆಂಟ್. ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿನಿಧಿಸುವ ಹಾರ್ಮೋನ್ ಇದು ಎಷ್ಟು ಸಲ ಆಗಿತ್ತು ನೀವೇ ನೋಡ್ರಿ? ಅಬ್ಸಿಸಿಕ್ ಆಮ್ಲ. ತಂದೆಯಿಂದ X ವರ್ಣತಂತುಗಳನ್ನು ಪಡೆದು ತಾಯಿಯಿಂದ ನೋಡ್ರಿ ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು? ಹೆಣ್ಣು. ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ ತಯಾರಿಸ್ತಾರೆ. ಯಾಕಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ ಸೂರ್ಯನ ಅತಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಓಜೋನ್ ಪದರದ ತೀವ್ರ ಕುಸಿತಕ್ಕೆ ಕಾರಣವಾಗಿದೆ. ನೆಕ್ಸ್ಟ್, ಜೈವಿಕ ಸಂವರ್ಧನೆ ಎಂದರೇನು? ಜೈವಿಕ ಸಂವರ್ಧನೆ ಅಂದರೆ ಪರಿಸರದ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಅಥವಾ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ವರ್ಧನೆಯಾಗುವ ಕ್ರಿಯೆಗೆ ಏನಂತಾರೆ? ಜೈವಿಕ ಸಂವರ್ಧನೆ ಅಂತಾರೆ. ನೆಕ್ಸ್ಟ್, ಸೌರ ಬೆಳಕಿನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರವು ಈ ಅಣುವಿನಿಂದಾಗಿದೆ ಅಂದರೆ O3. ನೆಕ್ಸ್ಟ್, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಸೋಂಕು ಯಾವುದು? ಆಲ್ರೆಡಿ ನಿಮಗೆಲ್ಲ ಗೊತ್ತೈತಿ, ಏಡ್ಸ್. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು? ಸತ್ತ ಮತ್ತು ಪ್ರಾಣಿಗಳ ಅಂದರೆ ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರವನ್ನು ಸಮತೋಲನವನ್ನು ಕಾಪಾಡೋದು ಯಾವುದೇ? ವಿಘಟಕಗಳು ಏನು ಮಾಡ್ತಾವೆ? ಸತ್ತಿರ್ತಾವಲ್ಲ, ಅದು ಸಸ್ಯ ಅಥವಾ ಪ್ರಾಣಿ ಆಗಿರಲಿ, ಅದನ್ನು ತ್ಯಾಜ್ಯವನ್ನು ವಿಘಟಿಸಿ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡೋದು ಯಾವುದು? ವಿಘಟಕಗಳು. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರ್ತಾವೆ. ಯಾಕಿದು ರಿಪೀಟೆಡ್ ಕ್ವಶನ್. ವಿರ್ಯಾಣುಗಳ ಉತ್ಪಾದನೆಗೆ ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ನಿರ್ವಹಿಸಲು. ಇದು ನೋಡ್ರಿ ರಿಪೀಟೆಡ್ ಕ್ವಶನ್ ಇದನ್ನು. ಹೌದಾ? ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಬೀಜದಳದ ಚಿತ್ರದಲ್ಲಿ A ಮತ್ತು B ಎಂದು ಗುರುತಿಸಿರುವ ಭಾಗಗಳು. ಇದರೊಳಗೆ A ಮತ್ತು B ಮತ್ತು ಗುರುತಿಸಿದ್ದು ಯಾವುದು? ಪ್ರಥಮ ಕಾಂಡ ಮತ್ತು ಪ್ರಥಮ ಬೇರು. ಥೈರಾಕ್ಸಿನ್ ಹಾರ್ಮೋನ್. ನೆಕ್ಸ್ಟ್, ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂದರೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗಿದೆ ಅನ್ನೋದು ತಪ್ಪಾದ ಹೇಳಿಕೆ. ಇದೇನಿದು? ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತೈತಿ. ನೋಡ್ರಿ, ಇದ್ರದ್ದು ನೆಗೆಟಿವ್ ಕೊಟ್ಟ ಮೇಲೆ ಇದನ್ನು ನೋಡ್ಕೊಂಡಿರ್ಬೇಕು. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ಕೇಳಿದ್ರೆ ಇದು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತೈತಿ. ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಕೈತಿ. ಆಹಾರದಲ್ಲಿನ ಅಯೋಡಿನ ಉತ್ಪಾದನೆಗೆ ಅಗತ್ಯವಾಗಿದೆ. ಇವೆಲ್ಲ ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳು. ತಪ್ಪಾದ ಹೇಳಿಕೆ ಅಂದರೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ನೆಕ್ಸ್ಟ್, ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿ ಇರುತ್ತದೆ. ಏಕೆಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತೈತಿ. ನೆಕ್ಸ್ಟ್, ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಅನುವಂಶೀಯವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣ ಯಾವುದು? ಕಪ್ಪು ಬಣ್ಣ ಕೂದಲು. ನೆಕ್ಸ್ಟ್, ಈ ಡೈಗ್ರಾಮ್ ನೋಡ್ರಿ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ ಯಾವುದಂದ್ರೆ PRSQ. ನೋಡ್ರಿ, PRSQ.
ನೆಕ್ಸ್ಟ್, ಸಮತಟ್ಟಾದ ಭೂಪ್ರದೇಶದಲ್ಲಿ ಖಾದಿ ಮಡ್ಡುಗಳನ್ನು ನಿರ್ಮಿಸುವುದರಿಂದ ಅಂತರ್ಜಲದ ಮಟ್ಟವು ಏನಾಕೈತಿ, ಹೆಚ್ಚಾಕೈತಿ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಯಾವುದು, ಹೂವು ನೋಡ್ರಿ, ಇದು ಆಲ್ರೆಡಿ ಗೊತ್ತೈತಿ. ಇದು ಆಲ್ರೆಡಿ ಬಂದಿದ್ದ ಕ್ವಶನ್. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂಡಾಶಯ, ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಪ್ರಥಮ ಮೂಲ. ನೆಕ್ಸ್ಟ್ ನೋಡ್ರಿ, ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನು ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. ಮೆಂಡಲ್ರ ಪ್ರಯೋಗ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ 0. ನೆಕ್ಸ್ಟ್ ನೋಡ್ರಿ, ಎ ಪಟ್ಟಿಯಲ್ಲಿ ಹಾರ್ಮೋನುಗಳ ಕಾರ್ಯವನ್ನು, ಬಿ ಪಟ್ಟಿಯಲ್ಲಿರುವ ಹಾರ್ಮೋನುಗಳ ಹೆಸರನ್ನು ನೀಡಲಾಗಿದೆ. ಇವುಗಳನ್ನು ಹೊಂದಿಸಿ ಬರೀಬೇಕು. ನೋಡ್ರಿ, ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡೋದು ಯಾವುದು, ಅಡ್ರಿನಲಿನ್. ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಯಾವುದು, ಥೈರಾಕ್ಸಿಲಿನ್. ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸೋದು ಇನ್ಸುಲಿನ್. ನಿಮ್ಗೆ ಆಲ್ರೆಡಿ ಇದು ಗೊತ್ತಿರ್ತೈತಿ. ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುವುದು ಯಾವುದು, ಬೆಳವಣಿಗೆ ಹಾರ್ಮೋನ್. ನೆಕ್ಸ್ಟ್, ಪಳಿವಳಿಕೆ ಎಂದರೇನು? ಅಳಿದು ಹೋದ ಪ್ರಭೇದಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳಿವಳಿಕೆಗಳಂತ ಕರೀತಾರೆ. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಏನಾಕೈತಿ, ಉತ್ಪತ್ತಿ ಆಕೈತಿ. ಲ್ಯಾಕ್ಟಿಕ್ ಅಂದ್ರೆ ಆಕ್ಸಿಜನ್ನ ಕೊರತೆ ಇದ್ದಾಗ ಅಂತ ನೆನ್ಪಿಡಬೇಕು. ನೆಕ್ಸ್ಟ್, ಸ್ಪೈರೋಗೈರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ಯಾವುದು, ತುಂಡರಿಕೆ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು, ಸಣ್ಣ ಕರಳೊಳಗೆ. ಇವೆಲ್ಲ ಪಚನ ಆಗ್ತಾವೆ. ನೆಕ್ಸ್ಟ್, ದಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ನ ಅಲ್ಪೈನ್ ಹುಲ್ಲುಗಾವಲಿನಲ್ಲಿ ಕುರಿಗಳ ನಿಯಮಿತ ಮೇಯುವಿಕೆ ಪದ್ಧತಿಯನ್ನು ಅಂತ್ಯಗೊಳಿಸಲಾಯಿತು. ಈ ಕ್ರಮದಿಂದ ಹುಲ್ಲುಗಾವಲಿನ ಮೇಲೆ ಉಂಟಾದ ಪರಿಣಾಮವೇನು? ಕುರಿಗಳ ನಿಯಮಿತ ಮೇಯುವಿಕೆ ಇಲ್ಲದೆ ಹುಲ್ಲು ಮೊದಲು ಅತಿ ಎತ್ತರವಾಗಿ ಬೆಳೆದು ನಂತರ ಚಿಗುರುಗಳ ಮೇಲೆ ಒರಗಿ ಅಲ್ಲಿ ಹೊಸ ಬೆಳವಣಿಗೆಯನ್ನು ತಡೆಗಟ್ಟುತ್ತಿದೆ. ನೆಕ್ಸ್ಟ್ ನೋಡ್ರಿ, ಪಳಿವಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಉತ್ಪತ್ತಿಯಾಗುವ ವಿಷಕಾರಿ ಅನಿಲವನ್ನು ಯಾವುದಂದ್ರೆ ಕಾರ್ಬನ್ ಮೊನಾಕ್ಸೈಡ್. ನೋಡ್ರಿ, ಇವತ್ತು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದ್ರೊಳಗೆ 1 ಮಾರ್ಕ್ಸಿಂದ ಎಲ್ಲನೂ ನಾನು ನಿಮ್ಗೆ ಕವರ್ ಮಾಡ್ಕೊಟ್ಟೇನಿ ರೀ. ಇನ್ನಷ್ಟು ನಿಮ್ಗೆ ಡೀಪಾಗಿ ಟೆಕ್ಸ್ಟ್ ಬುಕ್ನ ಇವೆಲ್ಲ ಕ್ವಶನ್ನ ಬೇಸ್ ಆಗಿಟ್ಕೊಂಡು ಇನ್ನೊಂದು ಸ್ವಲ್ಪ ನೀವು ಟೆಕ್ಸ್ಟ್ ಬುಕ್ಕನ್ನು ಹಾರ್ಡ್ ಸ್ಟಡಿ ಮಾಡಿದ್ರಂದ್ರೆ ನೀವು ಔಟ್ ಆಫ್ ನೀವು ಏನು ಮಾಡ್ಬೋದು, ಮಾರ್ಕ್ಸನ್ನು ತೊಗೋಬೋದು. ನೋಡಿರಿ, ನನ್ನ ಕ್ಲಾಸಲ್ಲಿ ನಿಮ್ಗೆ ಲೈಕ್ ಆತಂದ್ರೆ 1 ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.